ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಅದೇ ಕಾರಣಕ್ಕೆ ಅಲ್ಲಿ ಆಯ್ತಾ ಮೂವರ ಎನ್ಕೌಂಟರ್. ಅರಣ್ಯ ಇಲಾಖೆಯಿಂದ ಹೊಸ ಸಾಕ್ಷ್ಯ ರಿಲೀಸ್ ಮಾಡಲಾಗಿದೆ. ಅರಣ್ಯ ಇಲಾಖೆಯಿಂದ ಘಟನೆ ವೇಳೆ ಸಿಕ್ಕಂತ ಸಾಕ್ಷ್ಯ ಬಿಡುಗಡೆ ಮಾಡಲಾಗಿದೆ. ಅರಣ್ಯ ಇಲಾಖೆ ಸಾಕ್ಷ್ಯಗಳನ್ನ ರಿಲೀಸ್ ಮಾಡಿದೆ. ಏನದು? 2 ಚೀಲ ಜಿಂಕೆ ಮಾಂಸದ ಫೋಟೋ, ಇನ್ನು 2 ಬಂದೂಕಿನ ಫೋಟೋ ರಿಲೀಸ್ ಮಾಡಿದ್ದಾರೆ. ಒಂದು ಚೀಲದಲ್ಲಿ 22.35 ಕೆಜಿ ಜಿಂಕೆ ಮಾಂಸ ಪತ್ತೆಯಾಗಿದೆ. ಮತ್ತೊಂದು ಚೀಲದಲ್ಲಿ 11.90 ಕೆಜಿ ಜಿಂಕೆ ಮಾಂಸ ಪತ್ತೆಯಾಗಿರೋದು. ಫೋಟೋ ರಿಲೀಸ್ ಮಾಡಿ ಎನ್ಕೌಂಟರ್ಗೆ ಸ್ಪಷ್ಟನೆ ಕೊಟ್ಟಿರುವಂತ ಅರಣ್ಯ ಇಲಾಖೆ ಹೊಸ ಸಾಕ್ಷ್ಯ ರಿಲೀಸ್ ಮಾಡೋದ್ರ ಮೂಲಕ ಅಲ್ಲಿ ಎನ್ಕೌಂಟರ್ ಆಗಿದ್ದು ಯಾಕೆ ಅನ್ನೋದನ್ನ ಸ್ಪಷ್ಟನೆ ಕೊಡುವಂತ ಯತ್ನ. ಬಟ್ ಎನ್ಕೌಂಟರ್ ಮಾಡುವಂತ ಅಧಿಕಾರ ಯಾರಿಗೂ ಇಲ್ವಲ್ಲ, ಅದು ಇಲ್ಲಿ ಪ್ರಶ್ನಾತೀತ. ಅವ್ರು ಬೇಟೆ ಆಡೋದಕ್ಕೆ ಬಂದಿದ್ರು, ಬೇಟೆ ಆಡಿದ್ರು ಕೂಡ ಕಂಪ್ಲೇಂಟ್ ದಾಖಲು ಮಾಡ್ಕೊಳ್ಬಹುದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಕ್ರಮ ಇದೆ ತೆಗೆದುಕೊಳ್ಬಹುದಿತ್ತು. ಇದ್ದಕ್ಕಿದ್ದಂತೆ ಶೂಟ್ಔಟ್ ಮಾಡೋದು, ಮೂವರನ್ನ ಬಲಿ ತೆಗೆದುಕೊಳ್ಳೋದು ಅಂದ್ರೆ ಏನು? ಅದು ಈಗ ಪ್ರಶ್ನೆಗೆ ಕಾರಣ ಆಗಿರೋದು. ಯಾವುದೇ ಆರೋಪಿ ಅಪರಾಧಿ ತಪ್ಪಿಸ್ಕೊಳ್ತಾ ಇರುವ ಸಂದರ್ಭದಲ್ಲೂ ಕೂಡ ಆತ ಅಟ್ಯಾಕ್ ಮಾಡ್ತಾ ಇದ್ರು ಕೂಡ ಮಂಡಿ ಕೆಳಗಡೆ ಶೂಟ್ ಮಾಡ್ತಾರೆ. ಆದ್ರೆ ಇವ್ರು ಶೂಟ್ ಮಾಡಿರೋದು ಎದೆಗೆ, ಕತ್ಗೆ, ಹಿಂಗಂದ್ರಂಗೆ ಶೂಟ್ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಇದೆಲ್ಲವೂ ಕೂಡ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ನೋಡಿ, 2 ಬಂದೂಕುಗಳನ್ನು ಸೀಸ್ ಮಾಡಲಾಗಿದೆ. ಅದರ ಫೋಟೋವನ್ನು ಕೂಡ ಅರಣ್ಯ ಇಲಾಖೆ ಬಿಡುಗಡೆ ಮಾಡಿದೆ. ಇನ್ನು ಜಿಂಕೆ ಮಾಂಸ ಪತ್ತೆಯಾಗಿದೆಯಂತೆ. ಆ ಜಿಂಕೆ ಮಾಂಸ ಇದ್ದಂಥ ಚೀಲದ ಫೋಟೋಗಳನ್ನು ಕೂಡ ರಿಲೀಸ್ ಮಾಡಿರುವಂಥ ಅರಣ್ಯ ಇಲಾಖೆ. ಬಟ್ ಇಲ್ಲಿ ಆ ರೀತಿಯಾಗಿ ಬೇಟೆ ಆಡಿದ್ರು ಅನ್ನುವಂಥ ಕಾರಣಕ್ಕೆ ಶೂಟೌಟ್ ಮಾಡೋದೇ ಪರಿಹಾರನಾ? ಇಲ್ಲ. ಶೂಟೌಟ್ ಮಾಡುವಂಥ ಅಧಿಕಾರ ಯಾರಿಗೂ ಇಲ್ಲ. ಆ ಆದೇಶನೂ ಕೂಡ ಇವ್ರಿಗೆ ಕೊಟ್ಟಿಲ್ಲ. ಹಾಗಾಗಿ ಅದು ಪ್ರಶ್ನಾತೀತ. ಅದರ ಜೊತೆಗೆ ಆ 3 ಸಾವುಗಳಿಗೆ ನ್ಯಾಯ ಸಿಗಬೇಕು ಅಂತ. ಎಂತೆಂಥ ಅಪರಾಧ ಮಾಡಿರೋರೇ ಇನ್ನೂ ಕೂಡ ಜೈಲಲ್ಲಿದ್ದಾರೆ, ಹೊರಗಡೆ ಇದ್ದಾರೆ ಬೇಲ್ ಮೇಲೆ. ಅಂತಾದ್ರಲ್ಲಿ ಬೇಟೆ ಆಡಿದ್ರು ಅನ್ನೋ ಕಾರಣಕ್ಕೆ ಸಾಯಿಸೋದು ನ್ಯಾಯ ಅಲ್ವೇ ಅಲ್ಲ.